ಯಾವುದೋ ಹುಡುಗಿ ಬಂದಿದ್ದಾಳೆ ಅಂತ ಹೇಳಿದೆ ಬ್ರೋ. ಇಷ್ಟೊಂದು ಟೈಟ್ ಆಗಿ ಮನಿಕಾಗ್ಬಿಟ್ಟಿದ್ಯಾ ನೀನು? ಎದಳು ಬ್ರೋ, ಎದಳು ಬ್ರೋ. ರಕ್ತ ಬ್ರೋ, ಏನಾಯ್ತು? ಎದಳು ಬ್ರೋ, ಎದೊಳಿ ಬೇಗನೆ ಬ್ರೋ, ಎದೊಳಿ. ಏನಾಯ್ತು ಬ್ರೋ? ಎದೊಳಿ. ಅವನ್ ಎದ್ದೇಳಲ್ಲ. ಹೇ, ಯಾರು ನೀನು? ಎದುರುಗಡೆ ಬಾ. ನನ್ನ ಎದುರುಗಡೆ ಬಂದ್ರೆ ನೀನ್ ಜೀವಂತವಾಗಿ ಇರ್ತೀಯಾ? ಹೌದು ಕಣು, ನಾನೇ ಚಾರ್ವಿ. ನೋಡು, ನಂದೇನು ತಪ್ಪಿಲ್ಲ, ಬಿಟ್ಬಿಡು ನನ್ನ. ನಮ್ ಬಾಸ್ ಏನ್ ಹೇಳಿದ್ರು ಅಷ್ಟ್ ಮಾತ್ರ ನಾ ಮಾಡಿದ್ದು. ಅದೇ ನೀನ್ ಮಾಡಿದ ತಪ್ಪು. ನಿಮ್ ಸುಖಕ್ಕೋಸ್ಕರ ಅಮಾಯಕರ ಜೀವನ ಬಲಿ ಕೊಡೋ ನಿಮ್ಮಂತವ್ರನ್ನ ಸುಮ್ನೆ ಬಿಡಬಾರ್ದು. ಹಾಗೆ ನಿಮ್ಗಳಿಗೆ ಕುಮ್ಮ ಕೊಟ್ಟು ಈ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ನಣ್ಣ ನಿಮ್ ಬಾಸು, ಅವನ್ನೂ ಸುಮ್ನೆ ಬಿಡಲ್ಲ. ನಾನು ಹೇಳಿರ್ಲಿಲ್ವಾ ನನ್ಗೂ ಟೈಪ್ ಬರುತ್ತೆ ಅಂತ? ನಿಮ್ಯಾರನ್ನೂ ಜೀವಂತವಾಗಿ ಉಳಿಸಲ್ಲ. ಕ್ಲೀನಿಂಗು. ಎಸ್ ಸರ್. ನೀಟಾಗಿ ಕ್ಲೀನ್ ಮಾಡಿರಿ. ನಮ್ಮ ಸ್ಟೇಷನ್ ಬರಬೇಕು ನಂಬರ್ 1 ಕ್ಲೆನ್ಲಿನೆಸ್ಸಲ್ಲಿ. ನಾಳೆ ಹೋಮ್ ಮಿನಿಸ್ಟ್ರ್ ಬೇರೆ ಬರ್ತಾರೆ, ಮರ್ಯಾದೆಗಿರಿಯಾದ ಹೋಗಂಗೆ ಮಾಡಬೇಡಿ, ಗೊತ್ತಾಯ್ತಾ? ರಾಜಣ್ಣ ಹೇಳ್ರಿ. ಸರ್ ನಾನು ಇಲ್ಲೇ ಇದ್ದೀನಿ ಸರ್. ರಾಜಣ್ಣ, ಇನ್ನೇನು ರಾಜಣ್ಣ, ಅಂತೂ ಡಬಲ್ ಧಮಾಕ ನಿಮಗೆ. ಏನು ಸರ್? ಒಂದು ಕಡೆ ಬೆಸ್ಟ್ ಸರ್ವಿಸ್ ಅವಾರ್ಡು, ಇನ್ನೊಂದು ಕಡೆ ನಾಳೆನೇ ರಿಟೈರ್ಮೆಂಟ್ ಬೇರೆ. ಕೈ ತುಂಬ ದುಡ್ಡು ಬರುತ್ತೆ ಉಳಿಸಿರೋದು. ಇನ್ಮೇಲೆ ಆಯಾಗಿ ಹೆಂಡತಿ ಮಕ್ಕಳ ಜೊತೆ ಪೆನ್ಷನ್ ತಗೊಂಡು ಮನೇಲಿರೋದು ನೆಮ್ಮದಿಯಾಗಿ. ಏನು ನೆಮ್ಮದಿ ಸರ್, ಮಗಳು ಮದುವೆ ಮಾಡಿದ್ರೆ ಸಾಕಾಗಿದೆ. ಮದುವೆ ಆಗುತ್ತೆ ಬಿಡ್ರಿ, ಋಣ ಇದ್ರೆ ಎಲ್ಲ ನಡೆಯುತ್ತೆ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಬೇಡಿ. ಒಳ್ಳೆ ಟೆನ್ಷನ್ ರಾಜಣ್ಣ ನೀವು. ಏನದು ಕೈಯಲ್ಲಿ? ಸರ್ ಅಪಾರ್ಟ್ಮೆಂಟ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ವಲ್ಲ, ಆ ಹುಡುಗಂದಿದ್ದು ಕ್ಲೀನ್ ಮಾಡ್ಬೇಕು ಸಿಕ್ತು ಸರ್. ಆ ಕೇಸ್ ಮುಗಿದು 6 ತಿಂಗಳಾಯ್ತಲ್ರಿ. ಇದನ್ನ ಹುಡುಗನ ಇನ್ನೂ ಕೊಟ್ಟಿಲ್ವಾ? 2-3 ಸಲ ಫೋನ್ ಮಾಡಿದ್ದೆ ಸರ್, ಆದರೆ ಆ ಹುಡುಗನೇ ಬಂದಿಲ್ಲ. ಆಗಿರೋ ಹಳೆ ಎಕ್ಸ್ಪೀರಿಯನ್ಸ್ಗೆ ಇದ್ರೆ ಬಂದಿಲ್ಲ ಅನ್ಸುತ್ತೆ. ಏನಾದ್ರು ಇಂಪಾರ್ಟೆಂಟ್ ಇದೆ ನೋಡಿ, ಇಲ್ಲ ಬಿಸಾಕ್ರಿ. ಸರ್ ಯಾವುದೋ ಹಳೆ ಬಿಲ್ ಬುಕ್ಕು ಪೇಪರ್ ಇದೆ ಸರ್, ಪೆನ್ ಡ್ರೈವ್ ಇದೆ ಸರ್, ಯಾವುದೋ ಬಿಸಾಕ್ರಿ. ರಾಜಣ್ಣ, ಏನು ಸರ್? ಅದೇನೋ ಪೆನ್ ಡ್ರೈವ್ ಇದೆ ಅಂದ್ರಲ್ಲ. ಓ ಇದೇನಾ? ರಾಜಣ್ಣ ಅವರೇ, ಈ ವಯಸ್ಸು ಬಂದು ಹುಡುಗರು ಏನೇನೋ ವಿಡಿಯೋಗಳು ಇಟ್ಟಿರ್ತಾರಂತ, ಹೌದಾ? ನನಗೆ ಗೊತ್ತಿಲ್ಲ ಸರ್. ಸರಿ, ನೀವು ನಡೀರಿ, ನಾನು ನೋಡ್ಕೊಂತೀನಿ. ರಾಜಣ್ಣ ಸರ್. ರೀ ರಾಜಣ್ಣ, ಆ ಕೊರಿಯರ್ ಹುಡುಗ ಎಲ್ಲಿದೆ ನೋಡ್ರಿ, ಅವ್ನ ನಂಬರ್ಗೊಂದು ಕಾಲ್ ಮಾಡ್ರಿ. ಬೇಗ ಜೀಪ್ ರೆಡಿ ಮಾಡಕ್ಕೆ ಹೇಳಿ. ಆ ಬಡ್ಡಿ ಮಗ ಎಲ್ಲೇ ಇದ್ರು ಬಿಡಬಾರ್ದು, ಇವತ್ತು ಹಿಡಿಲೇಬೇಕು.
ನಿನ್ನ ಮಾತು ಕೇಳಬೇಕಾಗಿತ್ತು ಕಣ. ಬಂದಿದ್ದು ವೇಸ್ಟ್ ಆಯಿತು. ಮನೇಲಿ ಯಾರೂ ಇಲ್ಲ, ಆರಾಮಾಗಿ ಪಾರ್ಟಿ ಮಾಡ್ಕೊಂಡಿರ್ಬೋದಾಗಿತ್ತು. ಮನೇಲಿ ಯಾರೂ ಇಲ್ಲ, ನಾನು ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗಲ್ಲ. ಬೇಕಾದರೆ ಅವ್ರ ಆಫೀಸಿಗೆ ಬಂದು ತಗೊಳ್ಳಿ, ನಾನು ಬಂದ್ಬಿಡ್ತೀನಿ. ಏನು ಹೇಳಿ? ಮಚ್ಚ, ಮನೇಲಿ ಯಾರು ಇದ್ದಾರೆ ಕಣ. ಸರಿ, ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಮೇಡಮ್, ನಿಮ್ಗೊಂದು ಪಾರ್ಸಲ್ ಇತ್ತು, ತಗೊಳ್ಳಿ. ಹಾಗೇ ಇದಕ್ಕೊಂದು ಸೈನ್ ಮಾಡಿಬಿಡಿ. ತಗೊಳ್ಳಿ. ಥ್ಯಾಂಕ್ ಯು.